ಬಂಧುಗಳೇ ನಮಸ್ಕಾರ, ಹೇಗಿದ್ದೀರಾ? ನಾನು ನಿಮ್ಮ ಬಾಲಕೃಷ್ಣ ಬರಗೂರು. ಬಂಧುಗಳೇ, ಪ್ರತಿ ವರ್ಷ ಸಹ ನಾವು ಜನವರಿ 26ರಂದು ಗಣರಾಜ್ಯೋತ್ಸವನ ಆಚರಣೆ ಮಾಡ್ತೀವಿ. 1950 ಜನವರಿ 26ರಂದು ಸಂವಿಧಾನವನ್ನು ಅಂಗೀಕಾರಗೊಂಡ ದಿನ. ನಾವು ಈ ದಿನನ ಇಡೀ ದೇಶದಲ್ಲಿ ವಿಜೃಂಭಣೆಯಿಂದ, ಸಂತೋಷದಿಂದ ನಾವು ಈ ಕೆಲಸಕ್ಕಾಗಿ ಶ್ರಮಿಸಿದಂಥ ಎಲ್ಲ ಮಹನೀಯರನ್ನು ನೆನಪಿಸಿಕೊಳ್ತಾ ಇದ್ದೀವಿ. ಹಾಗೆ ಸರ್ಕಾರಿ ಕಚೇರಿಗಳೆಲ್ಲ ತ್ರಿವರ್ಣ ಧ್ವಜವನ್ನು ಆರಿಸ್ತವೆ. ಹಾಗೆ ಶಾಲಾ ಕಾಲೇಜುಗಳಲ್ಲಿ ಸಂವಿಧಾನದ ಬಗ್ಗೆ ಜಾಗೃತಿ ಕಾರ್ಯಕ್ರಮಗಳು ಸಹ ನಡೀತವೆ. ಇಂಥ ಒಂದು ಕಾರ್ಯಕ್ರಮದಲ್ಲಿ ನೂರಾರು ವಿದ್ಯಾರ್ಥಿಗಳು ಸಹ ಪಾಲ್ಗೊಳ್ತಾರೆ, ಸಾರ್ವಜನಿಕರು ಇರ್ತಾರೆ, ಸರ್ಕಾರಿ ಅಧಿಕಾರಿಗಳಿರ್ತಾರೆ. ಜೊತೆಗೆ ನಮ್ಮ ದೇಶಭಕ್ತಿಗೆ ಸಂಬಂಧಪಟ್ಟಂತಹ ಒಂದು ಕಾರ್ಯಕ್ರಮಗಳು, ಪೆರೇಡ್ ಇರ್ತವೆ, ಕಾರ್ಯಕ್ರಮವನ್ನು ಸಹ ಆಯೋಜನೆ ಮಾಡಿರ್ತಾರೆ. ಇಂಥ ಸಂದರ್ಭಗಳಲ್ಲಿ ಒಂದು ಸರ್ವೇ ಸಾಮಾನ್ಯವಾಗಿ ಒಂದಷ್ಟು ಜನ ಸೇರಿರುವಂತಹ ಜಾಗದಲ್ಲಿ ಒಂದು ಆಂಬುಲೆನ್ಸ್ ಕಡ್ಡಾಯವಾಗಿ ಇರಲೇಬೇಕು. ಅದರಲ್ಲೂ ತಾಲೂಕು ಆಡಳಿತ ಇಂಥ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ಬೇಕಾದ್ರೆ ತುಂಬ ಎಚ್ಚರಿಕೆಯಿಂದ ಇರಬೇಕು. ಯಾಕಂದರೆ ನೂರಾರು ಜನ ಸೇರೋಂಥ ಜಾಗದಲ್ಲಿ ತುರ್ತಾಗಿ ಬೇಕಾದಂತಹ ಒಂದು ಆಂಬುಲೆನ್ಸ್ ವ್ಯವಸ್ಥೆ ಇರಬೇಕು. ಬಂಧುಗಳೇ, ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ಇಂದು ಶಿರಾದಲ್ಲಿ ನಡೆದಂತಹ ಒಂದು ಘಟನೆ ನಿಜಕ್ಕೂ ಒಂದು ಮನ ಕುಲುಕುವಂಥದ್ದು. ಯಾಕಂದರೆ ಒಂದು ಸೆಂಟ್ ಆನ್ಸ್ ಶಾಲೆಯ ವಿದ್ಯಾರ್ಥಿನಿ ಬ್ಯಾಂಡ್ ಸೆಟ್ ಬಾರಿಸ್ಬೇಕಾದ್ರೆ ತಲೆ ಸುತ್ತಿ ಬಿದ್ದೋದಂತಹ ಘಟನೆ ನೀವೆಲ್ಲರೂ ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡಿದ್ದೀರಿ. ಬಂಧುಗಳೇ, ಇಂಥ ಕಾರ್ಯಕ್ರಮ ಆಯೋಜನೆ ಮಾಡ್ಬೇಕಾದ್ರೆ ಮಕ್ಕಳೆಲ್ಲರೂ ಬೇಗ ಅಂದರೆ 7 ಗಂಟೆಗೆ ಎದ್ದು ರೆಡಿಯಾಗಿ ಸಮಯಕ್ಕೆ ಸರಿಯಾಗಿ ಶಾಲೆಗೆ ಬಂದ್ಬಿಡ್ತವೆ. ಆಗ ಏನೋ ಮಕ್ಕಳು ತಿಂಡಿ ತಿಂದಿರ್ತಾವೋ, ಊಟ ಮಾಡಿರ್ತಾವೋ, ನಿಜಕ್ಕೂ ಅದು ಗೊತ್ತಿರಲ್ಲ. ಯಾಕಂದರೆ ಬೇಗ ಎದ್ದಿರ್ತವೆ. ಮನೇಲಿ ಸಹ ಆತುರದಿಂದ ಇವತ್ತು ಟೈಮ್ ಆಯಿತು ಅಂತ ಹೇಳ್ಬಿಟ್ಟು ಶಾಲೆಗೆ ಕಳಿಸೋವಂಥದ್ದು ಒಂದು ಸನ್ನಿವೇಶ ಸಹ ಇರ್ತವೆ. ಇಂಥ ಸಮಯದಲ್ಲಿ ಸುಮಾರು ಹೊತ್ತು ಈ ಕಾರ್ಯಕ್ರಮ ಆಯೋಜನೆ ಮಾಡಬೇಕಾದ್ರೆ ಮೊದಲು ಮಕ್ಕಳಿಗೆ ಏನಾದರೂ ಒಂದಿಷ್ಟು ಪದಾರ್ಥಗಳನ್ನು ತಿನ್ನೋದಕ್ಕೆ ಆಹಾರನ ಕೊಡಬೇಕಾಗಿತ್ತು. ಜೊತೆಗೆ ಅಲ್ಲದೆ ಯಾವ ಮಕ್ಕಳು ವೀಕ್ ಇರ್ತವೆ ಆ ಮಕ್ಕಳನ್ನ ಜಾಸ್ತಿ ಹೊತ್ತು ಬಿಸಿಲಲ್ಲಿ ನಿಲ್ಲಿಸೋದಾಗಲಿ ಇದೆಲ್ಲ ಮಾಡ್ತಾ ಇದ್ದರೆ ತಲೆ ಸುತ್ತು ಬರೋದಂತೂ ಗ್ಯಾರಂಟಿ ಇದ್ದೇ ಇರ್ತದೆ. ನೋಡಿ ಆ ಮಗುಗೆ ಯಾವುದೇ ರೀತಿ ತೊಂದರೆ ಆಗಿಲ್ಲ. ದೇವರು ದೊಡ್ಡವನು. ಯಾಕಂದರೆ ಮಗುಗೆ ಏನಾದ್ರು ತೊಂದರೆ ಆಗಿದ್ರೆ ಇದು ರಾಜ್ಯ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇತ್ತು. ಸಣ್ಣ ಮಟ್ಟದಲ್ಲಿ ತಲೆ ಸುತ್ತಿ ಬಿದ್ದು ಅರ್ಜೆಂಟಾಗಿ ಏನಪ್ಪ ನಮ್ಮ ಪೊಲೀಸ್ ಇಲಾಖೆ ಜೀಪ್ ಇತ್ತು, ಆ ಜೀಪಲ್ಲಿ ಆಸ್ಪತ್ರೆಗೆ ಕರ್ಕೊಂಡೋಗಿ ಅವ್ರಿಗೆ ಚಿಕಿತ್ಸೆ ಕೊಡಿಸಿದ್ದಾರೆ. ನಿಜಕ್ಕೂ ಒಂದು ಕಡೆ ನೋಡ್ಕೊಂಡ್ರೆ ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ ಹೇಳ್ಬೋದು. ಇನ್ನೊಂದು ಕಡೆ ನೋಡ್ಕೊಂಡ್ರೆ ಈ ತಾಲೂಕು ಆಡಳಿತ ಏನಿದೆಯಲ್ಲ, ಅದಿಂಥ ಕಾರ್ಯಕ್ರಮಗಳಲ್ಲಿ ಯಾಕೆ ಮುಂಜಾಗ್ರತೆ ಕ್ರಮ ಕೈಗೊಳ್ಳಲ್ಲ ಅನ್ನೋದು ನನ್ನದೊಂದು ಪ್ರಶ್ನೆ ಕಾಡ್ತಾ ಇದೆ. ತಾಲೂಕು ಆಡಳಿತ ಇಂಥ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಬೇಕಾದ್ರೆ ಬಹಳ ಎಚ್ಚರಿಕೆಯಿಂದ ಇರಬೇಕು. ಯಾಕೆಂದರೆ ಇತ್ತೀಚೆಗೆ ಏನಾಗ್ತಾ ಇದೆಯೋ ಗೊತ್ತಿಲ್ಲ. ಏನೇ ಆಗಲಿ ಆ ಮಗುಗೆ ಯಾವುದೇ ರೀತಿ ತೊಂದರೆ ಆಗಿಲ್ಲ. ಬಂಧುಗಳೇ, ಮುಂದೆ ಇಂಥ ಕಾರ್ಯಕ್ರಮ ಮಾಡಬೇಕಾದ್ರೆ ತಾಲೂಕು ಆಡಳಿತ ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳ್ತಾ ಅಚಾನಕ್ ಈ ವಿಡಿಯೋನ ನಾನು ಮಾಡ್ತಾ ಇದ್ದೀನಿ. ಯಾರೆಲ್ಲ ನೋಡ್ತಾ ಇದ್ದೀರಾ ಶೇರ್ ಮಾಡಿ ಅಂತ ಕೇಳ್ಕೊತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.